Statically determinate and indeterminate structures are a very basic concept in analysis of structures. In this class, we will discuss the degree of statical indeterminate structures for beams, frames, and trusses. Hello students, I am Shiv Prasad. Let's move into the concept. Rajur Academy. Grow with knowledge. ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆಸಿನ ನಾವು ಡಿಟರ್ಮೈನ್ ಮಾಡಬೇಕಾದ್ರೆ ನಮಗೆ ಟೈಪ್ಸ್ ಆಫ್ ಸಪೋರ್ಟ್ಸ್ ಗೊತ್ತಿರಬೇಕು. ದೆನ್ ಫಾರ್ ರೆಸ್ಪೆಕ್ಟಿವ್ ಸಪೋರ್ಟ್ಸ್ಗೆ ಎಷ್ಟು ರಿಯಾಕ್ಷನ್ಸ್ ಇರುತ್ತೆ ಅಂತ ಕೂಡ ಗೊತ್ತಿರಬೇಕಾಗುತ್ತೆ. ಓಕೆನಾ, ಇದನ್ನ ಆಲ್ರೆಡಿ ಕಲ್ತಿರ್ತೀರಾ, ಬಟ್ ಆಲ್ದೋ ನಾನು ಒಂದ್ಸಲ ರಿವೈಸ್ ಮಾಡ್ತೀನಿ. ದೇರ್ ಆರ್ 3 ಟೈಪ್ಸ್ ಆಫ್ ಸಪೋರ್ಟ್ಸ್ ಬೇಸಿಕಲಿ. ಓಕೆನಾ, ಫಸ್ಟ್ ಒನ್ ಫಿಕ್ಸ್ಡ್ ಸಪೋರ್ಟ್. ಫಿಕ್ಸ್ಡ್ ಸಪೋರ್ಟ್ಗೆ ನಮಗೆ 3 ರಿಯಾಕ್ಷನ್ಸ್ ಇರುತ್ತೆ. ಪಿನ್ಡ್ ಆರ್ ಇಂಜ್ ಸಪೋರ್ಟ್ ಅಂತ ಹೇಳ್ತೀವಿ, ಅದಕ್ಕೆ 2 ರಿಯಾಕ್ಷನ್ಸ್ ಇರುತ್ತೆ. ದೆನ್ ರೋಲರ್ ಸಪೋರ್ಟ್ಗೆ 1 ರಿಯಾಕ್ಷನ್ ಇರುತ್ತೆ. ಫಿಕ್ಸ್ಡ್ ಸಪೋರ್ಟ್ಗೆ 3 ರಿಯಾಕ್ಷನ್ಸ್. ಒನ್ ಈಸ್ vertical, second one is horizontal, and third one is movement. For a hinged support, 2 reactions, one is vertical and another one is horizontal. For roller, there is only one reaction, that is vertical. Okay, ನಿಮಗೆ ಈ ಸ್ಲೈಡ್ ಅಲ್ಲಿ ಏನು ಗೊತ್ತಾಗುತ್ತೆ, 3 ಟೈಪ್ಸ್ ಆಫ್ ಸಪೋರ್ಟ್ಸ್ ಇದಾವೆ, ಫಿಕ್ಸ್ಡ್, ಹಿಂಜ್ ಅಂಡ್ ರೋಲರ್ ಅಂತ. ಅದರಲ್ಲಿ ಫಿಕ್ಸ್ಡ್ಗೆ 3 ರಿಯಾಕ್ಷನ್ಸ್ ಇರುತ್ತೆ, ಹಿಂಜ್ಗೆ 2 ರಿಯಾಕ್ಷನ್ಸ್ ಇರುತ್ತೆ, ರೋಲರ್ಗೆ 1 ರಿಯಾಕ್ಷನ್ ಇರುತ್ತೆ. ರಿಯಾಕ್ಷನ್ಸ್ನ ನಾವು ನಾರ್ಮಲಿ ಸ್ಮಾಲ್ ಆರ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ ಅಥವಾ ಕ್ಯಾಪಿಟಲ್ ಆರ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಫಾರ್ ಅ ಫಿಕ್ಸ್ಡ್ ಸಪೋರ್ಟ್ ದೇರ್ ಆರ್ 3 ರಿಯಾಕ್ಷನ್ಸ್. ಹಿಂಜ್ ಸಪೋರ್ಟ್ಗೆ ದೇರ್ ಆರ್ 2 ರಿಯಾಕ್ಷನ್ಸ್ ಅಂಡ್ ರೋಲರ್ ಸಪೋರ್ಟ್ಗೆ ದೇರ್ ಆರ್ 1 ರಿಯಾಕ್ಷನ್. ಓಕೆನಾ, ಸಿಂಪಲ್. ಇದಿಷ್ಟು ಗೊತ್ತಿರಲಿ. ದೆನ್ ಸ್ಟ್ಯಾಟಿಕಲಿ ಡಿಟರ್ಮಿನೇಟ್ ಅಂದ್ರೆ ಏನು, ಸ್ಟ್ಯಾಟಿಕಲಿ ಇನ್ಡಿಟರ್ಮಿನೇಟ್ ಅಂದ್ರೆ ಏನು? ಸಿಂಪಲ್. ds is a degree of static indeterminacy. ಓಕೆನಾ, ಡಿಗ್ರಿ ಆಫ್ ಸ್ಟಾಟಿಕ್ ಇಂಡಿಟರ್ಮಿನೆಸಿ ಅಂದ್ರೆ ಏನಂತ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ಕೊಡ್ತೀನಿ. ಇವಾಗ ಆಸ್ ಆಫ್ ನೌ ಡಿಗ್ರಿ ಆಫ್ ಸ್ಟಾಟಿಕ್ ಇಂಡಿಟರ್ಮಿನೆಸಿ 0 ಇದ್ರೆ ಅದು ಸ್ಟ್ಯಾಟಿಕಲಿ ಡಿಟರ್ಮಿನೇಟ್ ಸ್ಟ್ರಕ್ಚರ್. ಡಿಗ್ರಿ ಆಫ್ ಸ್ಟಾಟಿಕ್ ಇಂಡಿಟರ್ಮಿನೆಸಿ ಗ್ರೇಟರ್ ದೆನ್ 0 ಇದ್ರೆ ಅದು ಸ್ಟ್ಯಾಟಿಕಲಿ ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್ ಅಂತ. ನಂಬರ್ ಆಫ್ ಇಕ್ವಿಲಿಬ್ರಿಯಂ ಇಕ್ವೇಷನ್ಸ್ ಗೊತ್ತಿರಬೇಕು. ನಂಬರ್ ಆಫ್ ಇಕ್ವಿಲಿಬ್ರಿಯಂ ಇಕ್ವೇಷನ್ಸ್ ಆರ್ 3. ಯಾವ್ಯಾವ 3 ಅಂದ್ರೆ ಸಮೇಷನ್ h is equal to 0, ಸಮೇಷನ್ v is equal to 0, ಸಮೇಷನ್ m is equal to 0. ಇದು 3 ಏನಿದಾವಲ್ವಾ, these 3 are called equilibrium equations. Summation h is equal to 0 ಅಂದ್ರೆ sum of all the horizontal forces at a point are equal to 0. This is sum of all the vertical forces at a point is equal to 0. This is sum of all the moments at a point equal to 0 ಅಂತ ಅರ್ಥ. ಎಕ್ಸಾಂಪಲ್, ಇವಾಗ ಇದೊಂದು ಪಾಯಿಂಟ್ ಕನ್ಸಿಡರ್ ಮಾಡ್ತಿದ್ದೀನಿ ನಾನು. ಇಲ್ಲೊಂದು ಫೋರ್ಸ್ ಲೆಫ್ಟ್ಗೆ ಹೋಗ್ತಿದೆ, ಅದೇ ಪಾಯಿಂಟ್ ಅಲ್ಲಿ ಇನ್ನೊಂದು ಫೋರ್ಸ್ ರೈಟ್ಗೆ ಹೋಗ್ತಿದೆ ಅಂತ ಅನ್ಕೊಳ್ಳಿ. ಇವಾಗ ಈ ಪಾಯಿಂಟ್ ಅಲ್ಲಿ ಎಷ್ಟು ಫೋರ್ಸ್ ಇದೆ ಅಂತ ಹೇಳಿದ್ರೆ, ಅಲ್ಲಿ ಇಲ್ಲೇನಿದೆ ಅಲ್ವಾ, ಎಕ್ಸಾಂಪಲ್ ಇವಾಗ ದಿಸ್ ಇಸ್ 5 ಕಿಲೋ ನ್ಯೂಟನ್, ಇದನ್ನ ನಾವು 5 ಕಿಲೋ ನ್ಯೂಟನ್ ಅಂತ ಕನ್ಸಿಡರ್ ಮಾಡೋಣ. ಈ ಪಾಯಿಂಟ್ ಅಲ್ಲೇ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಿದೆ ಇವಾಗ, ಸಮ್ ಆಫ್ ಹಾರಿಜಾಂಟಲ್ ಫೋರ್ಸಸ್ ಇಸ್ ಈಕ್ವಲ್ ಟು 0, ರೈಟ್? ಸೊ ದಿಸ್ ಇಸ್ ಪಾಸಿಟಿವ್, ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ನೆಗೆಟಿವ್. ಓಕೆ, ಸೊ 5 ಪ್ಲಸ್ 5 ಮೈನಸ್ 5 ದಟ್ಸ್ ಇಸ್ ಈಕ್ವಲ್ ಟು 0 ಅಲ್ವಾ? ಸೊ ಈ ಪಾಯಿಂಟ್ ಅಲ್ಲಿ ನಮಗೆ 0 ನೆಟ್ ಫೋರ್ಸ್ ಇರೋದು. ಇದಕ್ಕೆ ನಾವು ಏನಂತೀವಿ, ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಇಂದ ನಾವು ಡಿಟರ್ಮೈನ್ ಮಾಡ್ತೀವಿ. ಸಿಂಪಲ್ ಆಗಿ ನಮಗೆ ಗೊತ್ತಿರಲಿ 3 ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಇದಾವೆ. ಒಂದು ಸಮ್ ಆಫ್ ಹಾರಿಜಾಂಟಲ್ ಫೋರ್ಸಸ್, ಸೆಕೆಂಡ್ ಒನ್ ಇಸ್ ಸಮ್ ಆಫ್ ವರ್ಟಿಕಲ್ ಫೋರ್ಸಸ್, ಥರ್ಡ್ ಒನ್ ಇಸ್ ಸಮ್ ಆಫ್ ಮೂಮೆಂಟ್ಸ್ ಈಕ್ವಲ್ ಟು 0. ಓಕೆನಾ? ಸೊ ಈಗ ದೆನ್ ರಿಯಾಕ್ಷನ್ಸ್ ಎಷ್ಟಿದಾವೆ ಅಂತ ಹಿಂದ್ಗಡೆ ಸ್ಲೈಡ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಹಿಂಜ್ ಸಪೋರ್ಟ್ಗೆ ನಮಗೆ 2 ರಿಯಾಕ್ಷನ್ಸ್ ಇರುತ್ತೆ, ರೋಲರ್ ಸಪೋರ್ಟ್ಗೆ ನಮಗೆ 1 ರಿಯಾಕ್ಷನ್ಸ್ ಇರುತ್ತೆ. ಸೊ ಈ ಗಿವನ್ ಸ್ಟ್ರಕ್ಚರ್ ಅಲ್ಲಿ ಟೋಟಲ್ ರಿಯಾಕ್ಷನ್ಸ್ ಬಂದು ಎಷ್ಟು? 3. ಇಕ್ವಿಲಿಬ್ರಿಯಂ ಇಕ್ವೇಷನ್ಸ್ ಎಷ್ಟಿದಾವೆ? 3. therefore ds is equal to r minus 3. ಈ r ಏನಂದ್ರೆ ರಿಯಾಕ್ಷನ್ಸ್ ಇನ್ ಗಿವನ್ ಸ್ಟ್ರಕ್ಚರ್. ಓಕೆನಾ, ಈ 3 ಏನಂದ್ರೆ ನಂಬರ್ ಆಫ್ ಇಕ್ವಿಲಿಬ್ರಿಯಂ ಇಕ್ವೇಷನ್ಸ್. ಸೊ ds is equal to 3 minus 3 that is equal to 0. ಅದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. This is a number of reactions 2 and 1. Then this is a number of equilibrium equations. So 3 minus 3 is equal to 0. ds is equal to 0 ಇದ್ರೆ ಇದು ಡಿಟರ್ಮಿನೇಟ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಗಿವನ್ ಸ್ಟ್ರಕ್ಚರ್ ಇಸ್ ಅ ಡಿಟರ್ಮಿನೇಟ್ ಸ್ಟ್ರಕ್ಚರ್. ಇಲ್ಲಿ ನೋಡಬಹುದು, ಕೆಳಗಡೆ ಅಬ್ಸರ್ವ್ ಮಾಡಿ, ಇನ್ನೂ ಅರ್ಥ ಆಗುತ್ತೆ ನಿಮಗೆ ಕ್ಲಿಯರ್ ಆಗಿ. ಹಿಂಜ್ ಇದೆ, ಸೊ 2 ರಿಯಾಕ್ಷನ್ಸ್, ರೋಲರ್ ಇದೆ 1 ರಿಯಾಕ್ಷನ್, ಇಲ್ಲಿ ಕೂಡ ರೋಲರ್ ಇದೆ 1 ರಿಯಾಕ್ಷನ್. ಸೊ ಟೋಟಲ್ r is equal to 4. ಸೊ r minus 3, this is a number of equilibrium equations. 4 minus 3 is equal to 1. ಸಿಂಪಲ್. ಸೊ ಈ 1 ಏನ್ ರಿಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಟು ಸಾಲ್ವ್ ದಿಸ್ ಪ್ರಾಬ್ಲಮ್, ಟು ಸಾಲ್ವ್ ದಿಸ್ ಸ್ಟ್ರಕ್ಚರ್ ವಿ ರಿಕ್ವೈರ್ ಅನದರ್ 1 ಎಡಿಷನಲ್ ಇಕ್ವೇಷನ್ ಅಂತ. ಓಕೆನಾ, ಎಡಿಷನಲ್ ಇಕ್ವೇಷನ್ ನಮಗೆ ಬೇಕಾಗುತ್ತೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ. ದಟ್ಸ್ ಕಾಲ್ಡ್ ಅ ಕಾಂಪ್ಯಾಟಿಬಿಲಿಟಿ ಇಕ್ವೇಷನ್. ಓಕೆ, ಇಲ್ಲಿ ನೋಡಿ 3 ಇಕ್ವೇಷನ್ಸ್ ಇದಾವೆ, 1 2 3 ಇಕ್ವೇಷನ್ಸ್, ಇಕ್ವಿಲಿಬ್ರಿಯಂ ಇಕ್ವೇಷನ್ಸ್. ಇದು ಮೂರನ್ನ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡೋಕ್ಕಾದ್ರೆ ಅದನ್ನು ನಾವು
ಡಿಟರ್ಮಿನೇಟ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇದು ಮೂರನೇ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಕ್ಕಾಗಲ್ಲ. ಈ ಮೂರರ ಜೊತೆಗೆ ನಮಗೆ ಇನ್ನೂ ಒಂದು ರಿಯಾಕ್ಷನ್ ಇನ್ನೂ ಒಂದು ಇಕ್ವೇಷನ್ ಬೇಕಾಗುತ್ತೆ. ಸೊ ಅದಕ್ಕೆ ನಾವೇನಂತೀವಿ ಸ್ಟ್ಯಾಟಿಕಲಿ ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ಆನ್ಸರ್ 0ಕಿಂತ ಎಷ್ಟೇ ಬಂದರೂ ಕೂಡ ಅದು ನಮ್ಗೆ ಏನಾಗಿರುತ್ತೆ ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್ ಆಗಿರುತ್ತೆ. 0 ಬಂದರೆ ಮಾತ್ರ ಅದು ಡಿಟರ್ಮಿನೇಟ್ ಸ್ಟ್ರಕ್ಚರ್ ಆಗಿರುತ್ತೆ. 0ಕಿಂತ ಜಾಸ್ತಿ ಇಲ್ಲಿದೆ ನೋಡಿ, ds is greater than 0. 0ಕಿಂತ ಜಾಸ್ತಿ ಬಂದರೆ ಅದು ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್ ಆಗಿರುತ್ತೆ. 1 ಬಂದರೆ ನಮಗೆ ಎಡಿಷನಲ್ 1 ಇಕ್ವೇಷನ್ ಬೇಕಾಗಿರುತ್ತೆ. 2 ಇದ್ರೆ ಎಡಿಷನಲ್ 2 ಇಕ್ವೇಷನ್, 3 ಇದ್ರೆ ಎಡಿಷನಲ್ 3 ಇಕ್ವೇಷನ್ ಅಂಡ್ ಸೋ ಆನ್. ಇದೇ ಥರ ಹೋಗುತ್ತೆ. ಓಕೆ, ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆಸಿನ ನಾವು ds ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆನಾ, ds is a degree of statical indeterminacy. ಇದನ್ನ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಒನ್ ಇಸ್ ಎಕ್ಸ್ಟರ್ನಲ್ ಸ್ಟ್ಯಾಟಿಕಲ್ ಇಂಡಿಟರ್ಮಿನೆಸಿ, ಸೆಕೆಂಡ್ ಒನ್ ಈಸ್ ಇಂಟರ್ನಲ್ ಸ್ಟ್ಯಾಟಿಕಲ್ ಇಂಡಿಟರ್ಮಿನೆಸಿ ಅಂತ. ಓಕೆನಾ, ಏನು ಎಕ್ಸ್ಟರ್ನಲ್ ಸ್ಟ್ಯಾಟಿಕಲ್ ಇಂಡಿಟರ್ಮಿನೆಸಿ ಅಂಡ್ ಇಂಟರ್ನಲ್ ಸ್ಟ್ಯಾಟಿಕಲ್ ಇಂಡಿಟರ್ಮಿನೆಸಿ. ಓಕೆ ಫೈನ್. ಸೊ ಇಲ್ಲಿದ್ದಾವೆ ಇದೆಲ್ಲ ಡಿಗ್ರಿ ಆಫ್ ಇಂಟರ್ನಲ್ ಸ್ಟ್ಯಾಟಿಕಲ್ ಇಂಡಿಟರ್ಮಿನೆಸಿ, ದೆನ್ ಡಿಗ್ರಿ ಆಫ್ ಎಕ್ಸ್ಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆಸಿ ಅಂತ. ಸೊ ಡಿಗ್ರಿ ಆಫ್ ಸ್ಟ್ಯಾಟಿಕಲ್ ಇಂಡಿಟರ್ಮಿನೆಸಿ ಏನಿದೆ ನೋಡಿ, ಇದರಲ್ಲಿ ಡಿಗ್ರಿ ಆಫ್ ಎಕ್ಸ್ಟರ್ನಲ್ ಸ್ಟ್ಯಾಟಿಕಲ್ ಇಂಡಿಟರ್ಮಿನೆಸಿ ನಾನು r-3 ಇಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. r ಅಂದ್ರೆ ನಂಬರ್ ಆಫ್ ರಿಯಾಕ್ಷನ್ಸ್, 3 ಅಂದ್ರೆ ಇಕ್ವಿಲಿಬ್ರಿಯಂ, ನಂಬರ್ ಆಫ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್. ಓಕೆನಾ, ನೆಕ್ಸ್ಟ್ ಇಂಟರ್ನಲ್ ಸ್ಟ್ಯಾಟಿಕಲ್ ಇಂಡಿಟರ್ಮಿನೆಸಿ ಅಂತ ಬಂದ್ರೆ 3 ಇಂಟು ಸಿ ಇಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸಿ ಇಸ್ ಅ ಕ್ಲೋಸ್ಡ್ ಲೂಪ್ಸ್ ಅಂತ ಅರ್ಥ. ಓಕೆನಾ, ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಿಮಗೆ ಇಷ್ಟು ಗೊತ್ತಿರಲಿ. ಸೊ ಟೋಟಲ್ ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆಸಿ ಇಸ್ ಈಕ್ವಲ್ ಟು DSE ಪ್ಲಸ್ DSI. ದಟ್ಸ್ ಇಟ್. ಓಕೆನಾ, ಇದಿಷ್ಟೇ. ಸೊ DSE ಅಂದ್ರೆ r-3, DSI ಅಂದ್ರೆ 3 ಇಂಟು ಸಿ. ಸಿ ಅಂದ್ರೆ ಕ್ಲೋಸ್ಡ್ ಲೂಪ್ ಅಂತ ಅರ್ಥ. ಓಕೆ, ಅದನ್ನ ನಾನು ಏನು ಮಾಡಿದ್ದೀನಿ ಇಲ್ಲಿ ಒಂದು ಟೇಬಲ್ ಅಲ್ಲಿ ಕೊಟ್ಟಿದ್ದೀನಿ. ಎಕ್ಸ್ಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆಸಿ ಫಾರ್ ಅ ಬೀಮ್ ಈಸ್ r-3, ಫ್ರೇಮ್ಗೆ r-3, ಪ್ರೆಸ್ಗೆ ಕೂಡ r-3. ಇಂಟರ್ನಲ್ ಇಂಡಿಟರ್ಮಿನೆಸಿ ಬಂದ್ರೆ ಬೀಮ್ಗೆ 0 ಇರುತ್ತೆ, ಬಿಕಾಸ್ ಕ್ಲೋಸ್ಡ್ ಲೂಪ್ ಇರಲ್ಲ. ಈ ಸಿ ಏನಿದೆ ಅಲ್ವಾ 0 ಆಗಿರುತ್ತೆ ಬೀಮ್ಸ್ಗೆ, ಸೊ ಅದಕ್ಕೆ ನಾನು 0 ಅಂತ ಬರ್ತೀನಿ ಡೈರೆಕ್ಟ್ ಆಗಿ. ಫ್ರೇಮ್ಗೆ 3 ಇಂಟು ಸಿ, ಪ್ರೆಸ್ಗೆ m-2j ಪ್ಲಸ್ 3. m ಅಂದ್ರೆ ನಂಬರ್ ಆಫ್ ಮೆಂಬರ್ಸ್, j ಅಂದ್ರೆ ನಂಬರ್ ಆಫ್ ಜಾಯಿಂಟ್ಸ್, 3 ಅಂದ್ರೆ ನಂಬರ್ ಆಫ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್. ಸಿಂಪಲ್. ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ ಕೈನೆಮ್ಯಾಟಿಕ್ ಇಂಡಿಟರ್ಮಿನೆಸಿ ಅಂತ. ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಆಸ್ ಆಫ್ ನೌ ನಿಮಗೆ ಗೊತ್ತಿರಲಿ 3j - r ಫಾರ್ ಬೀಮ್ಸ್, 3j - r ಫಾರ್ ಫ್ರೇಮ್ಸ್, 2j - r ಫ್ರಮ್ ಪ್ರೆಸಸ್ ಅಂತ. ಇಷ್ಟೇ ಸಿಂಪಲ್ ಆಗಿ ಕೈನೆಮ್ಯಾಟಿಕ್ ಇಂಡಿಟರ್ಮಿನೆಸಿ ಅಂದ್ರೆ ಡಿಗ್ರಿ ಆಫ್ ಫ್ರೀಡಮ್ ಅಂತಾನೂ ಕೂಡ ಕರಿತೀವಿ ಅದಕ್ಕೆ. ಸೊ 3j - r ಫಾರ್ ಬೀಮ್ಸ್ ಅಂಡ್ ಫ್ರೇಮ್ಸ್, 2j - r ಇಸ್ ಪ್ಲಸ್. ಇವಾಗ ನಿಮಗೆ ಏನು ಗೊತ್ತಾಯ್ತು, ಬೀಮ್ ಮತ್ತು ಫ್ರೇಮ್ಸ್ಗೆ degree of static indeterminacy is equal to DSE plus DSI. DSE ಅಂದ್ರೆ r-3 plus DSI ಅಂದ್ರೆ 3 into C. C ಅಂದ್ರೆ closed loop. ಓಕೆನಾ, ಟ್ರೆಸ್ಸಿಗೆ ಬಂದ್ರೆ DS is equal to r-3 plus m-2j plus 3. ಸಿಂಪಲ್. ಈ ಪ್ರಾಬ್ಲಮ್ನ ಕನ್ಸಿಡರ್ ಮಾಡೋಣ. ಪ್ರಾಬ್ಲಮ್ ನಂಬರ್ 1. ಓಕೆ, ಇಲ್ಲಿ ನೋಡಿ ರಿಯಾಕ್ಷನ್ಸ್ ನಿಮಗೆ ಫಸ್ಟ್ ಏನು ಗೊತ್ತಿರಬೇಕು ಇವಾಗ ಫಾರ್ಮುಲಾ. ds ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆಸಿ ಇಸ್ ಈಕ್ವಲ್ ಟು DSE ಪ್ಲಸ್ DSI ಅಲ್ವಾ. ಸೊ DSE ಅಂದರೆ r-3 ನಂಬರ್ ಆಫ್ ರಿಯಾಕ್ಷನ್ಸ್, DSI ಅಂದರೆ 3 ಇಂಟು ಸಿ ಕ್ಲೋಸ್ಡ್ ಲೂಪ್. ಓಕೆ, ಇಲ್ಲಿ ನೋಡಿ ಇದು ಫಿಕ್ಸ್ಡ್ ಸಪೋರ್ಟು. ಸೊ ಇಲ್ಲಿ ರಿಯಾಕ್ಷನ್ಸ್ 3 ಇರ್ತವೆ. ರೋಲರ್ ಸಪೋರ್ಟ್ಗೆ 1 ರಿಯಾಕ್ಷನ್ ಇರುತ್ತೆ. ಸೊ ಟೋಟಲ್ r ಇಸ್ ಈಕ್ವಲ್ ಟು 3 ಪ್ಲಸ್ 1 ದಟ್ಸ್ ಇಸ್ ಈಕ್ವಲ್ ಟು 4. ದೆನ್ ಇಲ್ಲಿ ಕ್ಲೋಸ್ಡ್ ಲೂಪ್ ಇಲ್ಲ ನೋಡಿ, ಕ್ಲೋಸ್ ಲೂಪ್ ಇಲ್ಲ. ಕ್ಲೋಸ್ ಲೂಪ್ ಅಂದರೆ ಹೆಂಗೆ, ಈಗ ನೋಡಿ ಇದರಲ್ಲಿ ಹಿಂಗಿರುತ್ತಲ್ವಾ, ದಿಸ್ ಇಸ್ ಅ ಕ್ಲೋಸ್ಡ್ ಲೂಪ್ ರೈಟ್. ಸೊ ಇಲ್ಲಿರೋದೇನು ಡೈರೆಕ್ಟ್ ಬೀಮ್ ಒಂದೇ, ಸೊ ಕ್ಲೋಸ್ಡ್ ಲೂಪ್ ಇಲ್ಲ. ಸಿ ಇಸ್ ಈಕ್ವಲ್ ಟು 0. ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ds is equal to ಓಕೆ, r ಅಂದರೆ 4 - 3 ಲೆಟ್ಸ್ ಇಸ್ ಈಕ್ವಲ್ ಟು 1. 3 ಇಂಟು ಕ್ಲೋಸ್ ಲೂಪ್ ಇಲ್ಲ 0, ಸೊ 0. DSE ಅಂದರೆ 1, DSI is 0, so ds is equal to 1. So degree of static indeterminacy is 1 for this given problem. ಓಕೆನಾ, ಇಲ್ಲಿ 3 ರಿಯಾಕ್ಷನ್ಸ್ ಯಾವ್ಯಾವ ಇರ್ತಾವೆ ಅಂದರೆ ಒಂದು ವರ್ಟಿಕಲ್ ಇರುತ್ತೆ, ಇನ್ನೊಂದು ಹಾರಿಜಾಂಟಲ್ ಇರುತ್ತೆ, ಇನ್ನೊಂದು ಮೂವ್ಮೆಂಟ್ ಇರುತ್ತೆ. ರೋಲರ್ಗೆ ಒಂದು ವರ್ಟಿಕಲ್ ಮಾತ್ರ ಇರುತ್ತೆ. ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡಿ. ಇಲ್ಲಿ ರಿಯಾಕ್ಷನ್ಸ್ ನೋಡಿ 3 ಇರ್ತವೆ, ಇದು ಕೂಡ ಫಿಕ್ಸ್ಡ್, ಸೊ ಇದಕ್ಕೆ ಕೂಡ 3 ಇರ್ತವೆ. ಸೊ r ಇಸ್ ಈಕ್ವಲ್ ಟು 3, c ಇಸ್ ಈಕ್ವಲ್ ಟು 0 ಬಿಕಾಸ್ ಇಲ್ಲಿ ಕ್ಲೋಸ್ಡ್ ಲೂಪ್ ಇಲ್ಲ ಅಲ್ವಾ. ಸೊ ds ಇಸ್ ಈಕ್ವಲ್ ಟು DSI
plus DSE. So DSI ಯಾರೋ ಫಸ್ಟ್ ಬರೆದ್ರೆ DSE ಯಾರೋ ಫಸ್ಟ್ ಬರೆದ್ರೆ ಬೋತ್ ಆರ್ ಸೇಮ್. ಸೊ DSI ಅಂತ ಬರೆದ್ರೆ 3 into C, DSE ಅಂತ ಬರೆದ್ರೆ R minus 3. So C is 0, 3 into 0 is equal to 0. ಇಲ್ಲಿ R is 3 plus 3 is 6. So ಇಲ್ಲಿ 3 plus 3 is equal to 6. ಇಲ್ಲಿ 3 plus ಇಲ್ಲಿ 3 ಅಲ್ವಾ? 6 minus 3 that is equal to, that is equal to 3. So ds is equal to 0 plus 3, that is equal to 3. Degree of static indeterminacy is equal to 3 for this given problem. ಇದೇ ತರ ಸಾಲ್ವ್ ಮಾಡೋಕ್ಕೆ ನಾನು ನಿಮ್ಗೆ ಒಂದು ಪ್ರಾಬ್ಲಮ್ ಕೊಡ್ತೀನಿ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ಟು ಏನು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಓಕೆ, ದಿಸ್ ಇಸ್ ಪಿ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ಟೈಪ್ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಸಾಲ್ವ್ ಮಾಡ್ತೀನಿ. ಓಕೆನಾ? ಇದೇ ಥರ ಇನ್ನೂ ಪ್ರಾಬ್ಲಮ್ ಕೊಡ್ತೀನಿ, ಅದನ್ನು ಕೂಡ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಓಕೆ, ಈ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿಬಿಟ್ಟು ಆನ್ಸರ್ ಮಾಡಿ. ನೆಕ್ಸ್ಟ್ ಫ್ರೇಮ್ಸಿಗೆ ಹೋಗೋಣ. ಫ್ರೇಮ್ಸಲ್ಲಿ ನೋಡ್ಬೋದು, ಈಗ ಇಲ್ಲಿ ಎಷ್ಟು ರಿಯಾಕ್ಷನ್ಸ್ ಇದಾವೆ? 2 ರಿಯಾಕ್ಷನ್ಸ್ ಬರುತ್ತೆ. ಇದು ಹಿಂಜ್. ಸೊ ಇಲ್ಲಿ 1 ರಿಯಾಕ್ಷನ್ ಬರುತ್ತೆ, ಇದು ರೋಲರ್. ಸೊ ds is equal to DSE plus DSI. DSE ಅಂದರೆ R minus 3, DSI ಅಂದರೆ 3 into C. ಸೊ R ಎಷ್ಟಿದಾವೆ? ಇಲ್ಲಿ 2, ಇಲ್ಲಿ 1. ಸೊ 2 plus 1 that is equal to 3. C ನೋಡಿ, ಇಲ್ಲಿ ಯಾವುದೇ ಕ್ಲೋಸ್ಡ್ ಲೂಪ್ ಇಲ್ಲ, ಸೊ 0. ಇಲ್ಲಿ ನೋಡ್ಬೋದು, ಇಲ್ಲಿ ಯಾವುದೇ ಕ್ಲೋಸ್ಡ್ ಲೂಪ್ ಇಲ್ಲ ಅಲ್ವಾ? ಇಲ್ಲಿ ಓಪನ್ ಐತೆ. ಇಫ್ ಏನಾದರೂ ಇದೆ ಈ ತರ ಇದ್ದಿದ್ರೆ ಕ್ಲೋಸ್ಡ್ ಲೂಪ್ ಬಂದಿರೋದಿಲ್ವಾ ಒಂದು, ಬಟ್ ಈಗ ಇಲ್ಲ. ಸೊ R is equal to 3 minus 3, that is equal to 0. Then ಇಲ್ಲಿ 3 into C is 0, so that is equal to 0. ds is equal to 0 plus 0, this is equal to 0. ds equal to 0, that means degree of static indeterminacy is 0 ಅಂತ. ಅಂದ್ರೆ ಇದು ಡಿಟರ್ಮಿನೇಟ್ ಸ್ಟ್ರಕ್ಚರ್. ಹಿಂದ್ಗಡೆ ಬಿ ಮೇಲೆ ನೋಡಿದ್ವಲ್ವಾ, ಆನ್ಸರ್ 1 1 ಅಂತ ಬಂದಿದ್ವು, ಅದು ಇನ್ಡಿಟರ್ಮಿನೇಟ್ ಸ್ಟ್ರಕ್ಚರ್. ಬಟ್ ಇಲ್ಲಿ ಇರೋದು ಏನಿದೆ ಅಲ್ವಾ, ಇದು ಕೊಟ್ಟಿರೋದು ಇಟ್ಸ್ ಡಿಟರ್ಮಿನೇಟ್ ಸ್ಟ್ರಕ್ಚರ್ ಇದು. ಸೊ ಅದಕ್ಕೆ ds is equal to 0 ಅಂತ ಬಂದಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇನ್ನೊಂದು ಫ್ರೇಮ್ ಇದೆ, ಇದರಲ್ಲಿ ಕ್ಲೋಸ್ಡ್ ಲೂಪ್ಸ್ ಇದಾವೆ. ಓಕೆನಾ? ಡಿಗ್ರಿ ಆಫ್ ಸ್ಟಾಟಿಕ್ ಇಂಡಿಟರ್ಮಿನೆಸಿ ds is equal to DSE plus DSI. ಸೊ DSE ಅಂತ ಹೇಳಿದ್ರೆ R minus 3, DSI ಅಂದರೆ 3 into C. ಓಕೆ, ಫಸ್ಟ್ ನಾವೇನು ಮಾಡೋಣ, ರಿಯಾಕ್ಷನ್ಸ್ R ಎಷ್ಟಿದಾವೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಇದು ಫಿಕ್ಸ್ಡ್ ಸಪೋರ್ಟು, ಸೊ ಇಲ್ಲಿ 3 ಇರುತ್ತೆ, ಇದು ಫಿಕ್ಸ್ಡ್ 3 ಇರುತ್ತೆ, ಇದು ಫಿಕ್ಸ್ಡ್ 3 ಇರುತ್ತೆ, ದೆನ್ ಇದು ಫಿಕ್ಸ್ಡ್ 3 ಇರುತ್ತೆ. 3 plus 3 6, 6 plus 3 9, 9 plus 3 is 12 ರಿಯಾಕ್ಷನ್ಸ್ ಇದಾವೆ. ಕ್ಲೋಸ್ಡ್ ಲೂಪ್ C ಎಷ್ಟಿದಾವೆ? ಇಲ್ಲಿ ನೋಡಿ, ದಿಸ್ ಇಸ್ ಅ ಕ್ಲೋಸ್ಡ್ ಲೂಪ್ ಅಲ್ವಾ? ಕ್ಲೋಸ್ಡ್ ಲೂಪ್. ಸೊ ಇಲ್ಲಿ 1, ಇದು ಕೂಡ ಕ್ಲೋಸ್ಡ್ ಲೂಪ್, 2, ಇದು ಕೂಡ ಕ್ಲೋಸ್ ಲೂಪ್, ಸೊ 3. ಇದಲ್ಲ, ಬಿಕಾಸ್ ಇಲ್ಲಿ ಓಪನ್ ಇದೆ ನೋಡಿ, ಇಲ್ಲಿ ಓಪನ್ ಇದೆ ಅಲ್ವಾ? ಸೊ ಅವೇನೆಲ್ಲ ಕ್ಲೋಸ್ಡ್ ಲೂಪ್ ಅಲ್ಲ. 1 2 and 3 ಕ್ಲೋಸ್ಡ್ ಲೂಪ್ಸ್, ಸೊ 3. C is a 3. ಇಲ್ಲಿ ಒಂದು ಇಂಟರ್ನಲ್ ಹಿಂಜ್ ಇದೆ, ಅದನ್ನ ನಾನು ಏನ್ ಮಾಡ್ತೀನಿ ಇವಾಗ, ಇದರಲ್ಲಿ ಡಿಡಕ್ಟ್ ಮಾಡ್ತೀನಿ. ಇಟ್ಸ್ ಅ ಇಂಟರ್ನಲ್ ಹಿಂಜ್, ದಿಸ್ ಇಸ್ ಕಾಲ್ಡ್ ಇಂಟರ್ನಲ್ ಹಿಂಜ್. ಈ ತರ ಏನಾದ್ರು ಇಂಟರ್ನಲ್ ಹಿಂಜ್ ಅಂತ ಕೊಟ್ರೆ ಇಲ್ಲಿ ಏನ್ ಮಾಡೋದು, 1 2 3 ಈ ಹಿಂಜ್ಗೆ ಎಷ್ಟು ಮೆಂಬರ್ಸ್ ಅಟ್ಯಾಚ್ ಆಗಿದಾವೆ? 3 ಮೆಂಬರ್ಸ್ ತಾನೆ. ಸೊ 3 minus 1 ಅಂತ ಬರ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಅದೇ ಏನಾದ್ರು ಈಗ ಇಲ್ಲಿ ಇಂಟರ್ನಲ್ ಹಿಂಜ್ ಇದ್ರೆ, ಇಲ್ಲಿ ಇಂಟರ್ನಲ್ ಹಿಂಜ್ ಇದ್ರೆ ಇದಕ್ಕೆ 1 2 ಇದಾವಲ್ವಾ, ಸೊ 2 minus 1 ಮಾಡ್ಕೋಬೇಕು ಅಷ್ಟೇ. ಆಯ್ತಾ? ಸೊ ಇಲ್ಲಿಗ 3 ಇದಾವೆ ಈ ಹಿಂಜಿಗೆ, 1 2 and 3. ಸೊ ನಾನೇನು ಮಾಡಿದ್ದೀನಿ, 3 minus 1 ಅಂತ ಬರ್ತೀನಿ. ಫೈನ್. ಸೊ R is 12 minus 3, that is equal to 9. Here 3 into 0, sorry 0 ಅಲ್ಲ 3. C is 3 ಅಲ್ವಾ? C is 3 minus 3 minus 1 is 2. 3 into 3 is 9 minus 2, that is equal to 7. So ds is equal to DSI is 9 ಬಂದಿದೆ ಪ್ಲಸ್ DSE is 9 ಬಂದಿದೆ ಪ್ಲಸ್ DSI is 7 ಬಂದಿದೆ. ಸೊ ds is equal to 16 ಆಗುತ್ತೆ. This is our answer. This is a statically indeterminate structure. So degree of statical indeterminacy is 16. Next slide ನೋಡೋಣ. Process. ಓಕೆ, ಫ್ರೇಮ್ದು ಒಂದು ಪ್ರಾಬ್ಲಮ್ ಕೊಡ್ತೀನಿ, ಸಾಲ್ವ್ ಮಾಡಿ. ಈ ಥರ ಒಂದು ಸಿಂಪಲ್ ಫ್ರೇಮ್ ಇದೆ, ಈ ಫ್ರೇಮ್ನ ಏನು ಮಾಡಿ ನೀವು ಸಾಲ್ವ್ ಮಾಡಿ. ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆನ್ಸರ್ ಇನ್ನು ಕಮೆಂಟ್ ಬಾಕ್ಸ್. ಓಕೆ, ಪ್ರೊಸೆಸ್ಗೆ ಹೋಗೋಣ. ಪ್ರೊಸೆಸ್ಸಲ್ಲಿ
ನಮಗೆ ಈ ಲೋಡು ಇದೆಲ್ಲ ಬೇಕಿಲ್ಲ, ಕೊಟ್ಟಿದ್ರೆ ಕೊಡಲಿ ಇಲ್ಲಾಂದ್ರೆ ಇಲ್ಲ. ನಮ್ಗೆ ಬೇಕಿರೋದು ಸಪೋರ್ಟ್ಸ್. ಓಕೆನಾ, ಇಲ್ಲಿ 2 ರಿಯಾಕ್ಷನ್ಸ್ ಇರುತ್ತೆ, ದೆನ್ ಇಲ್ಲಿ ರೂಲರ್ ಇದೆ, ಸೊ 1 ರಿಯಾಕ್ಷನ್ ಇರುತ್ತೆ. ಆರ್ ಇಸ್ ಈಕ್ವಲ್ ಟು ಎಷ್ಟು ಬಂತು, ಆರ್ ಇಸ್ ಈಕ್ವಲ್ ಟು 2 + 1 ದಟ್ಸ್ ಇಸ್ 2 + 1 ದಟ್ಸ್ ಇಸ್ ಈಕ್ವಲ್ ಟು 3. ದೆನ್ ಇದಾದ್ಮೇಲೆ ಇದಕ್ಕೆ ಫಾರ್ಮುಲಾ ಸಪ್ರೇಟ್ ಇದೆ ಅಲ್ವಾ, ಡಿ ಇಸ್ ಈಕ್ವಲ್ ಟು ಡಿ ಎಸ್ ಇಸ್ ಈಕ್ವಲ್ ಟು ಡಿ ಎಸ್ ಇ ಪ್ಲಸ್ ಡಿ ಎಸ್ ಐ. ಸೊ ಡಿ ಎಸ್ ಇ ಇಸ್ ಈಕ್ವಲ್ ಟು ಆರ್ ಮೈನಸ್ 3 ಸೇಮ್ ಇರುತ್ತೆ. ಡಿ ಎಸ್ ಐ ಫಾರ್ ಟ್ರಸ್ is equal to m minus 2j plus 3. m is a number of members, j is a number of joints, 3 is a equilibrium conditions. ಓಕೆನಾ, ಇದಕ್ಕಂತ ಸಪರೇಟ್ ಒಂದು ಕಾನ್ಸೆಪ್ಟ್ ಇದೆ, ಇದು ಹೆಂಗ್ ಬರುತ್ತೆ ಫಾರ್ಮುಲಾ ಅಂತ ಹೇಳಕ್ಕೆ, ಬಟ್ ಈ ಕ್ಲಾಸಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನಿಮ್ಗೆ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇದಕ್ಕಂತಾನೆ ಸಪ್ರೇಟ್ ಕ್ಲಾಸ್ ಮಾಡೋಣ. ಬಟ್ ಆಸ್ ಆಫ್ ನೌ ಟ್ರಸ್ಗೆ ಇದು ಒಂದು ಇಕ್ವೇಷನ್ ಮಾತ್ರ ನೆನ್ಪಿಡಬೇಕು, m minus 2j plus 3. ಇದು ಒಂದೇ ಸಿಂಪಲ್ ಆಗಿದೆ. ಫೈನ್, ಇಲ್ಲಿ ನೋಡಿ ಫಸ್ಟ್ ಆರ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, 3 ಇದಾವೆ. ಓಕೆನಾ, ರಿಯಾಕ್ಷನ್ಸ್. ಎಮ್ ನಂಬರ್ ಆಫ್ ಜಾಯಿಂಟ್ಸ್, ಸಾರಿ ನಂಬರ್ ಆಫ್ ಮೆಂಬರ್ಸ್. ಎಮ್ ಅಂದರೆ 1 2 3 4 5 6 7 8 ಆ್ಯಂಡ್ 9 ಮೆಂಬರ್ಸ್ ಇದ್ದಾವೆ. ಅದಾದಮೇಲೆ ಜಾಯಿಂಟ್ಸ್, ಜೆ ಇಸ್ ಈಕ್ವಲ್ ಟು ಜಾಯಿಂಟ್ಸ್ ಎಷ್ಟಿದಾವೆ ನೋಡೋಣ ಈಗ. ಜಾಯಿಂಟ್ಸ್ 1 2 3 4 5 6 ಜಾಯಿಂಟ್ಸ್ ಇದಾವೆ, ಸೊ 6. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿ ಎಸ್ ಇ is equal to r is 3 minus 3 that's is equal to 0. DSI is equal to m number of members is 9 minus 2 into j is 6 plus 3. DSI is equal to 9 minus 12 plus 3. 12 minus 12 0 ಆಗುತ್ತಾ ಇದು? 0 ಆಗುತ್ತೆ. ಓಕೆ, 0. ಸೊ ds is equal to DSI plus DSE is equal to 0 plus 0 that's is equal to 0. ds is equal to ಎಷ್ಟು ಬರುತ್ತೆ, ds is equal to 0 ಬರುತ್ತೆ. that means given truss is a statically determinate structure ಅಂತ. ಫೈನ್, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಇಲ್ಲಿ ನೋಡಿ ಆರ್ ರಿಯಾಕ್ಷನ್ಸ್ ಎಷ್ಟಿದಾವೆ, ಇಲ್ಲಿ 2 ಇರುತ್ತೆ, ಇಲ್ಲಿ 1 ಇರುತ್ತೆ, ಸೊ 2 + 1 is equal to 3. ಮೆಂಬರ್ಸ್ ಎಷ್ಟಿದಾವೆ, 1 2 3 4 5 6 7 8 9 10 11 12 13 ಮೆಂಬರ್ಸ್ ಇದಾವೆ. ಓಕೆ, ಜಾಯಿಂಟ್ಸ್ ಎಷ್ಟಿದಾವೆ, ಜಾಯಿಂಟ್ಸ್ 1 2 3 4 5 6 7 and 8 ಜಾಯಿಂಟ್ಸ್ 8 ಇದಾವೆ. ಸೊ ds e is equal to r minus 3, that means 3 minus 3 that is equal to 0. DSI is equal to m minus 2j plus 3. m is 13 minus 2 into j is 8 plus 3. 13 minus 16 plus 3, so that is equal to 0, right? DSI is equal to 0. Therefore total DSI is equal to ds is equal to DSE plus DSI 0 plus 0. ds is equal to 0. This is also statically determinate structure. ಓಕೆನಾ, ಇದೇ ಥರ ನಾನು ನಿಮಗೊಂದು ಪ್ರಾಬ್ಲಮ್ ಕೊಡ್ತೀನಿ, ಅದನ್ನು ಕೂಡ ಸಾಲ್ವ್ ಮಾಡಿ. ಸಿಂಪಲ್ ಆಗಿರೋ ಪ್ರಾಬ್ಲಮ್ ಟ್ರಸ್ ಮೇಲೆ. ಸೊ ದಿಸ್ ಇಸ್ ಅ ಹಿಂಜ್ ಸಪೋರ್ಟ್ ಆ್ಯಂಡ್ ದಿಸ್ ಇಸ್ ಅ ರೋಲರ್ ಸಪೋರ್ಟ್. ಇಲ್ಲಿ ದಿಸ್ ಇಸ್ ಅ ಟ್ರಸ್. ಓಕೆನಾ, ಇದನ್ನು ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ಇದನ್ನು ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದರೆ ನಾನೇ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೇನೆ. ಓಕೆನಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮೂಮೆಂಟ್ ಏರಿಯಾ ಮೆಥಡ್ನ ಡಿಸ್ಕಸ್ ಮಾಡೋಣ. ಎಕ್ಸಾಮ್ ಆಸ್ಪೆಕ್ಟ್ಸಲ್ಲಿ ಮೂಮೆಂಟ್ ಏರಿಯಾ ಮೆಥಡ್ ಫಾರ್ ಡಿಟರ್ಮಿನೇಷನ್ ಆಫ್ ಸ್ಲೋಪ್ ಆ್ಯಂಡ್ ಡಿಫ್ಲೆಕ್ಷನ್. ಮೂಮೆಂಟ್ ಏರಿಯಾ ಮೆಥಡ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕ್ಲಾಸಲ್ಲೇ ಮೂಮೆಂಟ್ ಏರಿಯಾ ಮೆಥಡ್ನ ಹೇಳ್ಕೊಡ್ತೀನಿ. ಸೊ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಏನೇನು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.